ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಅದೇನು ಸ್ಟೋರಿ ಇದೆ ನೋಡೋಣ ಬನ್ನಿ. ಇಲ್ಲಿ ಹೂ ಕಟ್ಟಿ ಇವತ್ತು ದುಡ್ಡು ಮಾಡಬೇಕು ಅನ್ನೋದು, ನೈಟೆಲ್ಲ ಹೂ ಕಟ್ಟಬೇಕು ಅನ್ನೋದು ಒಂದು ಮಾತಾಗಿತ್ತು. ಆದರೆ ಇವಾಗೇನಾಗಿದೆ ಅಂದರೆ ಮೀನಾ ಸ್ನಾನಕ್ಕೆ ಹೋಗಿದ್ದಾಳೆ. ಓಲೆ ಜುಮ್ಕಿ ಬಿಚ್ಚಿಟ್ಟು ಸ್ನಾನಕ್ಕೆ ಹೋಗಿದ್ದಾಳೆ. ಅದನ್ನು ಇವನು ಕಿಡ್ನಾಪ್ ಮಾಡೋಕ್ಕೆ ರೆಡಿಯಾಗಿದ್ದಾನೆ. ಯಾರು? 8 ಡಿಗ್ರಿ ಮನೋಜ ಅಲ್ಲಿ ಸಿಗಾಕೋತಾನೆ. ಈ ಕಡೆ ಬಂದು ಮತ್ತು ಮಂಜು ತಾರನ ಮನೆಗೆ ಹೋಗಿದ್ದಾನೆ. ಫೈಲ್ಗೆ ಸೈನ್ ಬೇಕು ಸರ್ ಅಂತ ಕೇಳೋಕ್ಕೆ. ಸೈನ್ ಹಾಕಿಸ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ತಾರ ನೋಡ್ತಾಳೆ. ನೋಡಿಬಿಟ್ಟು ಇವನಿಗೇನಾದರೂ ಇವಾಗ ಚುಡಾಯಿಸ್ಬೇಕಲ್ಲ ಅಂತೇಳ್ಬಿಟ್ಟು ಒಂದು ಐಡಿಯಾ ಮಾಡಿ ಗಿಡಕ್ಕೆ ನೀರು ಬಿಡೋಕ್ಕೆ ಅಂತ ಅಲ್ಲಿ ನೀರು ಬಿಡ್ತಾ ಇರ್ತಾಳೆ. ನೀರು ಬಿಡುವಾಗ ಇವನು ಸೈನ್ ಹಾಕಿಸ್ಕೊಂಡು ಮಾತಾಡಿ ಎಲ್ಲ ಮಾಡಿ ಬರ್ತೀನಿ ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆವಾಗ ತಾರ ಅಲ್ಲಿ ನೀರು ಬಿಡ್ತಾ ಇರ್ತಾಳೆ. ನೀರು ಬಿಡುವಾಗ ಇವನು ಈ ಕಡೆಯಿಂದ ಬರುವಾಗ ನೋಡಲಿಲ್ಲ ಅನ್ನಂಗೆ ಫುಲ್ಲು ಅವನ ಮೈ ಎಲ್ಲ ನೀರು ಬಿಟ್ಬಿಟ್ಟು ಚಂಡಿ ಮಾಡಿಬಿಡ್ತಾಳೆ. ಆವಾಗ ಅದೇ ಐಡಿಯಾದಲ್ಲಿ ಇರ್ತಾಳೆ ಇವಳು. ಹೀಗೆ ಮಾಡ್ಬೋದಲ್ವಾ ಅಂತೇಳಿ ಒಂದು ಥಿಂಕಿಂಗ್ ಮಾಡ್ಕೊತಾಳೆ. ಥಿಂಕಿಂಗ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಆಚೆ ಹೋಗ್ಬೇಕು ಅವಳು. ಆವಾಗ ಮಾತಾಡ್ತಿದ್ದಾನೆ, ಅಲ್ಲೋಗೋದು ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ, ಬೇರೆ ಕಡೆನೇ ಐಡಿಯಾ ಮಾಡೋಣ ಅಂತ ಅವಳ ಐಡಿಯಾ ಇರುತ್ತೆ. ಇವನಿಗೆ ತಾರನ ಬಗ್ಗೆ ಏನಂತ ಇಂಟ್ರೆಸ್ಟ್ ತೋರಿಸಿರಲ್ಲ, ಯಾಕೆಂದರೆ ಅವ್ರ ಶ್ರೀಮಂತರು ನಾವು ಬಡವರು ಅನ್ನಂಗೆ ಆಗಿರುತ್ತೆ. ಇಲ್ಲಿ ಬಂದು ಮನೋಜಂಗೆ ಕದ್ದಿದ್ದು ಗೊತ್ತಾಗ್ಬಿಡುತ್ತೆ. ರವಿ ಹಿಂದೆನೇ ಇರ್ತಾನೆ. ಇವನು ಓಲೆ ಜುಮ್ಕಿ ತೊಗೊಂಡ್ರು ಜೋಬಿಗೆ ಇಟ್ಕೊಂಡ ತಕ್ಷಣವೇ ರವಿ ಇಡ ಸುಮ್ಮನೆ ಮಾನ ಮರ್ಯಾದೆ ಇಲ್ವೇನೋ ಅಂತ ಬೈತಾನೆ. ನಾನೇನು ಮಾಡ್ಲೋ ಅಪ್ಪಿ, ಅದು ತಗೋ ಅಂತ ಕರಿತಾ ಇದೆ, ನಾನೇನು ಮಾಡ್ಲೋ ಅಪ್ಪಿ ಅಂತ. ಸುಮ್ಮನೆ ಇಡೋ ಅಲ್ಲಿ, ನಿನ್ನ ಮಾನ ಮರ್ಯಾದೆ ಇಲ್ಲ, ನೀನು ಇಷ್ಟು ಕೆಟ್ಟರು ಬುದ್ಧಿ ಇಲ್ಲ ಅಂತ ಬೈತಾನೆ. ಆಮೇಲೆ ಎಲ್ಲರನ್ನೂ ಕರಿತಾನೆ, ಮನೆಯವ್ರನ್ನೆಲ್ಲ ಕರೆದುಬಿಟ್ಟು ಇವನು ನೋಡು ಹಿಂಗೆ ಅದಕ್ಕೆ ಓಲೆ ಜುಮ್ಕಿ ಬಿಚ್ಚಿಟ್ಟೋಗಿದ್ದಾರೆ ಸ್ನಾನಕ್ಕೆ, ಇವನು ಅಷ್ಟರೊಳಗೆ ಅದನ್ನು ಎಗ್ಗಿಸ್ತಾ ಇದ್ದಾನೆ ಅಂತೇಳಿ. ಇದು ಸೂರ್ಯಂಗೆ ಸಿಟ್ಟು ಬಂದುಬಿಡುತ್ತೆ. ಎರಡು ಕೆಡುಕೊಂಡಿದ್ದೇನೆ ಬಿಡ್ತಾನೆ 4 ಸರಿಯಾಗಿ ಕೈಯನ್ನು ಹಿಡ್ಕೊಂಡು. ಅಯ್ಯೋ ಬಿಡೋಪಿ, ನನ್ನ ಸಾಯಿಸ್ಬಿಡಕಣೋ, ಬಿಡೋ, ನಾನೇನು ಮಾಡೋ, ಅದು ತಗೋ ಅಂತ ಹೇಳ್ತು. ಅದಕ್ಕೆ ತೊಗೊಂಡೆ. ತಗೋ ಅಂತ ಬೇರೆ ಹೇಳುತ್ತಾ ನಿನಗೆ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದುಬಿಡುತ್ತೆ. ಸರ್ಜಿಗೆ ಕೊಡ್ತಾರೆ ವಧೆ. ಆಮೇಲೆ ಅಷ್ಟು ವಧೆ ಕೊಟ್ಟರು ಬಿಡಪ್ಪಿ ತಪ್ಪಾಯಿತು ಬಿಡಪ್ಪಿ, ಇನ್ನೊಂದು ಸಲ ಹಂಗೆ ಮಾಡಲ್ಲ ಅನ್ನೋ. ಆಯಿತು ಮಾಡಲ್ಲ ಬಿಡೋ ಅಂತ ಬಿಡಿಸ್ಕೋತಾನೆ. ಅವ್ರ ಅಪ್ಪಗೆ ಸಿಟ್ಟು ಬಂದುಬಿಡುತ್ತೆ. ಅವ್ರ ಅಪ್ಪಗೆ ಸಿಟ್ಟು ಬಂದು ರಂಗನಾಥಂಗೆ ಬೆಲ್ಟ್ ತೊಗೊಂಬಾರ ಇಲ್ಲಿ ಅಂತ ಹೇಳ್ತಾನೆ. ಇರಲಿ ಬಿಡಪ್ಪ ತಗೊಂಬರಾಗ ತರ್ತೀಯ ಇಲ್ಲ ಅಂತ ತರ್ತಾನೆ. ಬೆಲ್ಟು ತಗೊಂಡಿದ್ದು ಚೆನ್ನಾಗಿ ಬಾರಿಸಾಕ್ಬಿಡ್ತಾನೆ. ಅಜ್ಜಿಗೂ ಸಿಟ್ಟು ಬರುತ್ತೆ. ಅಜ್ಜಿನೂ ಭಯಂಕರ ಬೈದಾಕ್ಬಿಡ್ತಾಳೆ ಲಕ್ಕಿ. ಆಮೇಲೆ ಇಲ್ಲಿ ಶಾಂತಿ ಇಲ್ಲ, ಅವಳು ನಿದ್ದೆ ಹೊಡಿತಿದ್ದಾಳೆ. ಅವಳಿಗಿನ್ನೂ ಈ ವಿಷಯನೇ ಗೊತ್ತಿಲ್ಲ, ಏಕೆಂದರೆ ಅವಳು ರಾತ್ರಿ ಹೂ ಕಟ್ಟಬೇಕಲ್ಲ, ಅದಕ್ಕೆ ಚೆನ್ನಾಗಿ ಹಗಲು ಮನ್ಕೊಂಡು ನಿದ್ದೆ ಮಾಡ್ತಿದ್ದಾಳೆ. ಇವನು ಆ ಥರ ಕದಿತಾ ಇದ್ದಾನೆ. ಇವನು ಬರೀ ಇದೇ ಕೆಲಸ, ಇಲ್ಲ ಕದಿ ಅಂತ ಹೇಳ್ತು, ಹಂಗೆ ಹೇಳ್ತು ಹಿಂಗೆ ಹೇಳ್ತು ಅಂತ ಇವನ ಮನಸ್ಸು ಒಂಥರ ಚಂಚಲ ಥರ ಆಗ್ತಾ ಇರುತ್ತೆ. ಚೆನ್ನಾಗಿ ಕೊಡ್ತಾನೆ ಮಾತ್ರ ವಧೆಯ. ಲಾಸ್ಟಲ್ಲಿ ಮೀನನ್ನೇ ಹೋಗಲಿ ಬಿಡಿ ಪಾಪ, ಅವರು ಇವಾಗಿರೋ ಸಿಚುವೇಷನಲ್ಲಿ ಆ ಥರ ಎಲ್ಲ ಮಾಡಿಸುತ್ತೆ. ಸುಮ್ಮನೆ ಇರಿ, ಬೇಡ ಹೊಡಿಬೇಡಿ, ಬಿಟ್ಬಿಡಿ ಅಂತೇಳಿ ಎಲ್ಲ ಹೇಳಿ ಬಿಡಿಸ್ತಾಳೆ. ಆಮೇಲೆ ನೋಡು, ಅಷ್ಟು ಧಾರಾಳ ಮನಸ್ಸಿರೋ ಹುಡುಗಿನ ನೀವೆಲ್ಲ ಬಾಯಿಗೆ ಬಂದಂಗೆ ಬೈತೀರಲ್ಲ, ನಿಮ್ಮ ಬುದ್ಧಿನೇ ಇಲ್ಲ. ಅಷ್ಟು ಓಲೆ ಜುಮ್ಕಿ ತೊಗೊಂಡ್ರು ಅವಳು ನಿನ್ನನ್ನು ಕ್ಷಮಿಸ್ತಿದ್ದಾಳೆ ಅಂತ ಹೇಳ್ತಾನೆ. ಸೂರ್ಯ ಮತ್ತು ರವಿ ಇಬ್ಬರು ಹೇಳ್ತಾರೆ. ಆಮೇಲೆ ಅವನನ್ನು ಎದ್ದಿಸ್ಕೊಂಡು ನಿಲ್ಲಿಸ್ಕೊಂಡು ಭಾಳ ಬುದ್ಧಿ ಹೇಳ್ತಾರೆ. ಈ ಥರ ಮಾಡೋ ತಪ್ಪು ಕಣೋ, ನಿನಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಹಿಂಗೆ ಕದೀತಾರೇನೋ, ನಿಂಗೆ ಬುದ್ಧಿ ಇಲ್ವೇನೋ, ಏನಕ್ಕೋ 5 ಡಿಗ್ರಿ ಮಾಡಿದೀಯಾ, ಪ್ರಯೋಜನವೇ ಇಲ್ವಲ್ಲೋ, ಹಾಗೆ ಹಿಂಗೆ ಅಂತೇಳಿ. ಆಮೇಲೆ ಅಮ್ಮ ಬಾರಮ್ಮ ನನ್ನ ಕಾಪಾಡಮ್ಮ, ಬಾ ಮಮ್ಮಿ ನನ್ನ ಕಾಪಾಡು ಅಂತಾನೆ. ನಾಚಿಕೆ ಆಗಲ್ವ ನಿನಗೆ? ಇನ್ನೂ ಸಣ್ಣ ಮಗುನ ಥರ ಆಡ್ತೀಯಲ್ಲ. ನಾನೇನು ಮಾಡಲಿ, ಅವಳು ಎಲ್ಲೋದ್ರೂ ನನ್ನ ಹತ್ರನೇ ಬರ್ತದೆ, ಅದೊಂದು ದೆವ್ವ ಬಂದುಬಿಟ್ಟು ನನ್ನ ಪೀಡಿಸುತ್ತೆ, ನಾನೇನು ಮಾಡಲಿ, ಅದಕ್ಕೆ ಬೇಗ ಡೈವರ್ಸ್ ಸಿಕ್ಕು ಸಾಕು ಅಂತೇಳಿ ಇದು ತೊಗೊಂಡು ಮಾರಿಬಿಟ್ಟು ದುಡ್ಡು ಕಟ್ಬಿಡೋಣ ಅವರಿಗೆ, ಲಾಯರ್ಗೆ ಅಂತ ಯೋಚನೆ ಮಾಡ್ಕೊಂಡಿದ್ದೆ ಅಂತ. ಆಮೇಲೆ ಬೈತಾರೆ, ನಾಳೆ ಹೂ ಕಟ್ಟಿ ಕೊಡ್ತೀವಿ ಅಂತ ಹೇಳಿರ್ಲಿಲ್ವೇನೋ ಅಂತೇಳಿ. ಎಲ್ಲಾಗುತ್ತೆ ಪಪ್ಪಿ, ಹೂ ಕೊಟ್ಟೋಕ್ಕಾಗುತ್ತೋ? ನನಗೆ ಹೂ ಕೊಟ್ಟೋಕ್ಕೆ ಆಗೋಲ್ಲ, ನನಗೆ ಹೂ ಕೊಟ್ಟೋಕ್ಕೆ ಬರೋಲ್ಲ, ಅದು ಆಗಲ್ಲ, ದುಡ್ಡೆಲ್ಲಿಂದ ತರೋದು ಅಂತ ಹೇಳ್ತಾನೆ. ಎಲ್ಲೂ ತರೋದು ಬೇಕಾಗಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರೋ, ನಿನಗೇನಾಗಿದೆಯೋ, ನಿನಗೆ ಈ ಥರ ಕಳ್ತನ ಮಾಡ್ತೀಯಲ್ಲ ಮನೆ ಒಳಗೆ, ನಿನ್ನ ನಂಬಿ ಹೆಂಗೋ ಏನಾದ್ರು ಇಡೋಕ್ಕಾಗುತ್ತೆ, ಏನಾರು ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಬೈತಾರೆ. ಅಜ್ಜಿ ಬೈತಾಳೆ, ಮತ್ತು ಸೂರ್ಯ ಬೈತಾನೆ, ರವಿ ಬೈತಾನೆ, ಆಮೇಲೆ ರಂಗನಾಥನೂ ಬೈತಾನೆ. ಈ ಕಡೆ ಬಂದು ಇವಳು ತಾರ
ಗಿಡಕ್ಕೆ ನೀರು ಬಿಡ್ತಾ ಇರ್ತಾಳೆ. ಆ ನೀರು ಬಿಡುವಾಗ ನೋಡಿಲ್ಲ ನಂಗೆ ಅವ್ನು ಬರ್ತಾನೆ ಅಂತ ಗೊತ್ತಾಗುತ್ತೆ. ನೋಡಿಲ್ಲ ಅನ್ನಂಗೆ ಅವನ ಮೇಲೆಲ್ಲ ನೀರು ಹಾರಿಸ್ಬಿಡ್ತಾಳೆ, ಫುಲ್ಲು ನೀರು ಹಾರಿಸ್ಬಿಡ್ತಾಳೆ. ನೀರು ಹಾರಿಸ್ದಾಗ ಅವನು ಅಯ್ಯೋ ಅಯ್ಯೋ ಬಿಡಿ ಮೇಡಮ್, ಬಿಡು 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 ತಾರಾ, ನೀನು ಮೈ ನೆಂದೋಗುತ್ತೆ, ಸುಮ್ಮನೆ ಇರು ಸುಮ್ಮನೆ ಇರು ಸುಮ್ಮನೆ ಇರು ಅಂತಾನೆ. ಏನೇ ಸುಮ್ಮನೆ ಇರು ಅಂದರೂ ಸುಮ್ಮನೆ ಇರೋದೇ ಇಲ್ಲ ಅವಳು. ಫುಲ್ಲು ಮೈ ಎಲ್ಲ ಚಂಡಿ ಮಾಡಿಬಿಡ್ತಾಳೆ, ಒದ್ದೆ ಮಾಡಾಕ್ತಾಳೆ. ಆಮೇಲೆ ನನ್ನ ಮೊಬೈಲೆಲ್ಲ ನೆಂದೋಯ್ತು ಹಂಗೆ ಹಿಂಗೆ ಅಂದರೆ, ವಾಟರ್ ಪ್ರೂಫ್ ಬ್ಯಾಗಲ್ಲ ಅದೇನಾಗಲ್ಲ ಬಿಡು ಅಂತ ಹೇಳ್ತಾಳೆ. ಆವಾಗ ಹೌದು ವಾಟರ್ ಪ್ರೂಫೇ ಅಂತ ಹೇಳ್ಬಿಟ್ಟು ಇವಳ ಹತ್ರ ವಾದ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತೇಳಿ ಅವಳು ಏನು ಹೇಳ್ತಾಳೆ ಅಂದರೆ, ನಮ್ಮ ಅಪ್ಪನ ಬಟ್ಟೆ ಬದಲಾಯಿಸ್ಕೊಂಡು ನಮ್ಮ ಅಪ್ಪನ ಬಟ್ಟೆ ಹಾಕೋ ಅಂತಾಳೆ. ಆಮೇಲೆ ಅಜ್ಜಿ ಸೀರೆ ಕೊಡ್ಲಾ ಅಂತ ಕೇಳ್ತಾಳೆ. ಆಮೇಲೆ ನಂದೇ ಬಟ್ಟೆ ಹಾಕ್ಕೊಂಡು ಚೇಂಜ್ ಮಾಡು ಅಂತಾಳೆ. ಇದೆಲ್ಲ ಅವನಿಗೆ ಒಂಥರ ಇರಿಸು ಮುರುಸು ಆಗುತ್ತೆ. ಯಾವುದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರುತ್ತಾರ ನೀನು ಮಾಡೋವೆಲ್ಲ ಇವೇ ಕೆಲಸ ಹಂಗೆ ಅಂತ ಹೇಳ್ತಾನೆ. ಏನೂ ಮಾಡಿದೆ, ನಾನು ನೋಡಲಿಲ್ಲ ಕಣೋ, ನಾನು ಈ ಕಡೆ ನೀರು ಹಾಕ್ತಿದ್ದೆ, ನಾನು ನೋಡಲೇ ಇಲ್ಲ ನೀ ಬಂದಿದ್ದು ಅಂತ ಹೇಳ್ತಾನೆ. ಆಮೇಲೆ ಹೀಗೆ ಹೇಳಿ ಮಾತಾಡಿಕೊಂಡು ಅಲ್ಲಿಂದ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಾನೆ. ಆಮೇಲೆ ತಾರಾ ಸರಿ ಅಂತ ಹೇಳ್ಬಿಟ್ಟು ಗಿಡಕ್ಕೆ ನೀರು ಹಾಕಿ ಇದು ಮಾಡ್ತಾಳೆ. ಇವ್ರು 3 ಜನನೂ ಅಣ್ಣ ತಮ್ಮಂದಿರು ಒಂದು ಕಡೆ ಹೋಗಿ ಅವನಿಗೆ ಬುದ್ಧಿ ಹೇಳೋಣ ಅಂತ ಕರ್ಕೊಂಡು ಹೋಗಿರ್ತಾರೆ. ಅವನಿಗೆ ಯಾವ ರೀತಿ ಬುದ್ಧಿ ಹೇಳಿರೂ ಅವನು ಅಂದರೆ ತಿಳ್ಕೊಳ್ಳೋ ಅಂಥ ಕೆಪಾಸಿಟಿನೇ ಇಲ್ಲ ಅವನಿಗೆ. ಬಟ್ ಆದರೆ ಏನು ಹೇಳಿದ್ರೂ ಅವಳು ಅಡ್ಡ ಬರ್ತಾಳೆ. ಅವಳು ಅಲ್ಲಿ ಶಾಪಲ್ಲಿದ್ದರೆ ಶಾಪಿಗೆ ಬರ್ತಾಳೆ, ನಾನು ಎಲ್ಲೋದ್ರೂ ಅಲ್ಲೇ ಬರ್ತಾಳೆ. ಬಂದುಬಿಟ್ಟು ನನ್ನನ್ನು ಮಾತಾಡಿಸ್ತಾಳೆ, ಹಿಂಗೆ ಮಾಡ್ತಾಳೆ, ಹಗ್ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ ಅಂತ. ಇದು ಒಳ್ಳೆ ಕರ್ಮ ಆಯ್ತಲ್ಲ ನಿಂದು, ನಿನ್ನ ಬಗೆಹರಿಲಾರ ಸಮಸ್ಯೆ ಕಣೋ ನಿಂದು, ಹಂಗೆ ಹಿಂಗೆ ಅಂತ ಬೈತಾನೆ. ಇಬ್ಬರು ಬೈತಾರೆ, ರವಿನೂ ಅವನು ಇಬ್ಬರು ಬೈದು ಏನು ಹೇಳಿದ್ರು ಅವ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ಸಿಕ್ಕಾಬಟ್ಟೆ ಬೈತಾರೆ ಇಬ್ಬರೂ. ಬೈದ್ಬಿಟ್ಟು ಆಮೇಲೆ ಇನ್ನೇನು ಹೇಳೋಕ್ಕಾಗುತ್ತೆ, ಸೂರ್ಯ ಅಂತೂ ಚೆನ್ನಾಗೇ ಬೈದಾಕ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.